ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ರೀಯೂಸ್ ಕಂಟೆಂಟ್ ಬಗ್ಗೆ. ತುಂಬ ಜನ ಹೊಸ್ದಾಗಿ ಚಾನಲ್ ಮಾಡಿದರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ್ಯಾವ ಥರ ವೀಡಿಯೋಸ್ ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವ್ರಿಗೋಸ್ಕರ ಹೊಸ್ದಾಗಿ ಚಾನಲ್ ಯಾರು ಮಾಡ್ತಾಯಿದ್ದಾರೆ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೊಸೊಬ್ರು ಯಾರಾದರೂ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇವಾಗ ಹೊಸ್ದಾಗಿ ಯಾರಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ಅವರು ಸ್ವಂತ ವಿಡಿಯೋ ನೀವು ಮಾಡ್ತಾ ಇಲ್ಲ. ಸ್ವಂತ ವಿಡಿಯೋ ದಯವಿಟ್ಟು ನಿಮ್ಮ ಸ್ವಂತ ವಿಡಿಯೋ ಇರಲಿ, ನಿಮ್ಮ ಸ್ವಂತ ವಾಯ್ಸ್ ಇರಲಿ. ನೀವೇನು ಮಾಡ್ತಾಯಿದ್ದೀರಿ ಅಂದರೆ ಯಾವುದಾದ್ರೂ ಒಂದು AI ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ನಿಮ್ಮ ವಾಯ್ಸು ಏನೂ ಇರೋದಿಲ್ಲ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀರಾ. ಹೆಂಗೆ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ಯಾವುದಾದ್ರೂ ಒಂದು ಶಾರ್ಟ್ಸ್ ವಿಡಿಯೋ AI ವಿಡಿಯೋ ವೈರಲ್ ಆಗಿರ್ತದಲ್ಲ ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕೋತಾ ಇದ್ದೀರಾ. ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಸ್ವಂತ ವಾಯ್ಸ್ ಇರಬೇಕು. AI ವಿಡಿಯೋ ಅದು ನೀವು ಗ್ರೀನ್ ಸ್ಕ್ರೀನ್ ಹಾಕ್ಬಿಡೋದು, ಒಂದು ಫೋಟೋ ಹಾಕ್ಬಿಡೋದು, ಅದನ್ನು ತಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು. ಅದು ನಿಮ್ಮ AI ವಿಡಿಯೋ ಅಂದರೆ ಈ ಗೊಂಬೆದೆಲ್ಲ ಬರುತ್ತಲ್ಲ ಆ ಥರ ನಾನು ತೋರಿಸ್ತೀನಿ ಯಾವ ಥರ ವಿಡಿಯೋ ಅಂತ. ಆ ಥರ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಅದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಹೊಸ್ದಾಗಿ ಚಾನಲ್ ಯಾರಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ಏನಾರ ವೀಡಿಯೋ ಮಾಡ್ತು ಅಂದರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ನೀವೇನಾದರೂ ಚಾನಲ್ ಓಪನ್ ಮಾಡಿ ಕೊನೆ ಲಾಸ್ಟಲ್ಲಿ ನಿಮ್ಮ ಚಾನಲ್ ಏನಾರು ಹೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ನಿಮ್ಮ ಸ್ವಂತ ವಾಯ್ಸ್ ಇರಲಿ, ಸ್ವಂತ ವಾಯ್ಸ್ ಕೊಡ್ರಿ. ನಿಮ್ಮದು ವೈರಲ್ ಏನಾಗುತ್ತೆ, ತುಂಬ ವೈರಲ್ ಆಗುತ್ತೆ, ಮಿಲಿಯನ್ ಗಟ್ಟಲೆ ವ್ಯೂ ಬರುತ್ತೆ. ಆದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅಂಥ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ವೀಡಿಯೋಸ್ ಮಾಡಿ, ನಿಮ್ಮ ಸ್ವಂತ ವೀಡಿಯೋ ಮಾಡಿ. ಹೊಸೊಬ್ರಿಗೆ ಏನಂದರೆ ಚಾನಲ್ ಓಪನ್ ಮಾಡಿಬಿಟ್ಟು ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ. ನೀವು ಫಸ್ಟು ನೀವೇನು ಮಾಡಬೇಕು ಅಂದರೆ ಫಸ್ಟು ಯೂಟ್ಯೂಬಲ್ಲಿ ರೂಲ್ಸ್ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಿ. ಆ ಥರ ಫಾಲೋ ಮಾಡಿದ್ರೇ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದು. ನೀವೇನಾದರೂ ಅದನ್ನು ಬ್ರೇಕ್ ಮಾಡ್ತು ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಇದು ತುಂಬ ಕಷ್ಟ. ಯೂಟ್ಯೂಬ್ ಚಾನಲ್ ಮಾಡೋದು ತುಂಬಾ ಕಷ್ಟ. ಅಂದರೆ ನಿಮ್ಮ ಸ್ವಂತದ್ದು ಏನಾದರೂ ಇದ್ದರೆ, ನಿಮ್ಮ ಟ್ಯಾಲೆಂಟು ನಿಮ್ಮ ಸ್ವಂತ ನಿಮ್ಗೇನು ಯಾವುದ್ರ ಬಗ್ಗೆ ಏನಾದರೂ ಟ್ಯಾಲೆಂಟ್ ಇದ್ದರೆ ಅಂಥದ್ದು ವೀಡಿಯೋಸ್ ಮಾಡಿ. ತುಂಬ ವೈರಲ್ ಆಗುತ್ತೆ. ಯಾರ್ಯಾರ್ದೋ ಮಾತು ಕಟ್ಕೊಂಡು ಅವ್ರು ಆ ಥರ ಅಯ್ಯೋ ಇಲ್ಲ ಅಂಥ ವೀಡಿಯೋ ಎಲ್ಲ ಹಾಕ್ಬೋದು, ಈ ಥರ ಟಿ ವಿಲಿ ಬರೋದೆಲ್ಲ ಹಾಕ್ಬೋದು, ಸಿನಿಮಾದೆಲ್ಲ ಸ್ಕ್ರಿಪ್ಟು ಇರ್ತದಲ್ಲ ಸಿನಿಮಾದಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬೋದು. ಅಂಥ ವೀಡಿಯೋ ಮಾಡಿದ್ರೆ ಏನೂ ಆಗೋದಿಲ್ಲ. ಆರಾಮಾಗಿ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ಆ ಥರ ವೀಡಿಯೋ ಹಾಕಿದ್ರೆ ವ್ಯೂಗೆ ಚೆನ್ನಾಗಿ ಬರುತ್ತೆ ಅಂತ ಯಾರ್ಯಾರೋ ಮಾತು ಕಟ್ಕೊಂಡು ಆ ಥರ ವೀಡಿಯೋಸ್ ಹಾಕೋಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಸ್ವಂತದ್ದು ಇರಬೇಕು, ನಿಮ್ಮ ಸ್ವಂತ ವಾಯ್ಸ್ ಇರಬೇಕು, ನಿಮ್ಮ ಫೇಸ್ ಇರಬೇಕು ಅಲ್ಲಿ. ಅಂಥ ಚಾನಲ್ಲೇ ಮಾನಿಟೈಸೇಷನ್ ಆನ್ ಆಗೋದು. ಇನ್ನೂ ನೀವು ಮಾಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀರಲ್ವ, ಅದನ್ನು ಡೌನ್ಲೋಡ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದನ್ನ ನೀವು ನಿಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಹಾಕೊಂಡು ಅಷ್ಟೆಲ್ಲ ಕಷ್ಟಪಟ್ಟಿರ್ತೀರ. ಮಿಲಿಯನ್ ಗಟ್ಟಲೆ ವ್ಯೂ ಬರುತ್ತೆ. ಆದರೆ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ನಾನು ಇವಾಗ ಒಂದು ವೀಡಿಯೋ ತೋರಿಸ್ತೀನಿ ನೋಡಿ, ಆ ಚಾನಲ್ ನಿಜವಾಗ್ಲೂ ಆಗೋದಿಲ್ಲ. ಅದು ಏನಾದರೂ ಈ ಥರ ಸಿನಿಮಾದು, ಈ ಥರ ಇದು ಧಾರಾವಾಹಿದು, ಇಲ್ಲಾಂದರೆ ಬಿಗ್ ಬಾಸ್ದು ಅಂಥ ಏನಾದರೂ ವೀಡಿಯೋ ಮಾಡ್ತೀವಿ, ಅದಕ್ಕೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ತುಂಬ ಸ್ಟ್ರಿಕ್ಟ್ ಐತೆ ಯೂಟ್ಯೂಬು. ಆ ಥರ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಜಾಸ್ತಿ ನಡೀತಾ ಇರೋದೇ AI ವಿಡಿಯೋ. ತುಂಬ ಜನ ಆ AI ವಿಡಿಯೋದಿಂದನೇ ಚಾನಲ್ ಕಳ್ಕೊತಾ ಇದ್ದಾರೆ. AI ವಿಡಿಯೋ ಏನು ಮಾಡ್ತಾರೆ ಗೊತ್ತಾ, ಅವ್ರದ್ದು ಬರೀ ಒಂದು ಫೋಟೋ ಹಾಕ್ತಾರೆ. ಒಂದು ಫೋಟೋ ಹಾಕ್ಬಿಟ್ಟು ಅದಕ್ಕೆ ಯಾವ ಸ್ಕ್ರಿಪ್ಟ್ ಕೊಡೋದಿಲ್ಲ ಅವರು. ಅದೇ ಎಲ್ಲ AI ವಿಡಿಯೋಗೆ ಅದನ್ನ ಹಾಕಿದ್ರೆ ಅದೇ ಎಲ್ಲ ರೆಡಿ ಮಾಡಿಕೊಡುತ್ತೆ. ಬರೀ ಇವರು ಒಂದು ಫೋಟೋ ಹಾಕ್ತಾರೆ ಅಷ್ಟೇ. ಆ ಫೋಟೋಗಳು ಹಾಕಿ ಇವ್ರ ಚಾನಲ್ ಹಾಳು ಮಾಡ್ಕೋತಾ ಇದ್ದಾರೆ. ಒಂದೊಂದು ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆಗಿ ಸ್ವಲ್ಪ ದಿವಸಕ್ಕೆ ಅದು ಡಿಮಾನಿಟೈಸೇಷನ್ ಆಗೋಗುತ್ತೆ, ಮತ್ತು ಚಾನಲ್ ಹೊರಟೋಗುತ್ತೆ. ಅದು ಒಂದೆರಡು ಮಾನಿಟೈಸೇಷನ್ ಆನ್ ಆದಮೇಲೂ ಒಂದೊಂದು ಸಲ ಹೊರಟೋಗುತ್ತೆ. ತುಂಬ ಜನದ ಅದೇ ಥರ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಎಚ್ಚರಿಕೆಯಿಂದ ವೀಡಿಯೋಸ್ ಮಾಡಿ. ಇವಾಗ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಾರಲ್ಲ, ತುಂಬ ಜನದ ನಾನು ತುಂಬ ಲೈವ್ಗೆ ಹೋಗ್ತೀನಲ್ಲ, ತುಂಬ ವೀಡಿಯೋಸ್ ನೋಡ್ತೀನಿ ನಾನು. ಅವರು ಲೈವ್ಗೆ ಹೋದಾಗ ಅವ್ರ ವೀಡಿಯೋ ನಾವು ಕನೆಕ್ಟ್ ಆಗೋಕ್ಕೆ ಅಂತ ಹೋಗ್ತೀವಲ್ಲ, ಆಗ ನಾನು ಅವ್ರ ವೀಡಿಯೋ ಆನ್ ಮಾಡ್ತೀನಲ್ಲ, ತುಂಬ ಜನಕ್ಕೆ ವಾಟರ್ ಮಾರ್ಕ್ ಆಗೇ ಇರುತ್ತದೆ. ವಾಟರ್ ಮಾರ್ಕ್ ರಿಮೂವ್ ಮಾಡಿ. ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡಿಲ್ಲ ಅಂದರೆ ನಿಮ್ಮ ವೀಡಿಯೋಗೆ ವ್ಯೂ ಬರೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ವಾಟರ್ ಮಾರ್ಕ್ ರಿಮೂವ್ ಮಾಡಿ ಫಸ್ಟು. ವಾಟರ್ ಮಾರ್ಕ್ ರಿಮೂವ್ ಮಾಡಿದ್ರೇ ನಿಮಗೆ ಯೂಟ್ಯೂಬ್ ಚಾನಲ್ಲು ನಿಮಗೆ ವ್ಯೂ ಕೊಡೋದು. ಯಾಕೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ? ನಾನು ಸುಮಾರು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ.
ವಾಟರ್ ಮಾರ್ಕ್ ರಿಮೂವ್ ಮಾಡಿ ಅಂದರೆ ಯಾರೂ ಮಾಡ್ತಾ ಇಲ್ಲ. ಆ ಥರ ಮಾಡಿದ್ರೆ ನಿಮಗೆ ವ್ಯೂ ಬರೋದಿಲ್ಲ. ಯಾಕೆಂದರೆ ಯೂಟ್ಯೂಬ್ ಚಾನಲ್ಲೇ ನಮಗೆ ರೆಕಮೆಂಡ್ ಮಾಡೋದು. ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡಿದ್ರೆ ಅವ್ರ ಕಂಪ್ನಿನ ಬೆಳೆಸ್ತಾ ಇದ್ದೀರಾ. ಅವ್ರ ಕಂಪ್ನಿ ಬೆಳೆಸಿದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ರೆಕಮೆಂಡ್ ಮಾಡುತ್ತದೆ ಹೇಳ್ರಿ? ಅದಕ್ಕೆ ನಿಮಗೆ ವ್ಯೂ ಕಡಿಮೆ ಆಗ್ತಾ ಇರೋದು. ಅಷ್ಟು ಡೌಟ್ ಇದ್ದರೆ ದೊಡ್ಡ ಯೂಟ್ಯೂಬರು ಇರ್ತಾರಲ್ಲ, ಅವ್ರ ವೀಡಿಯೋಸ್ ಒಂದ್ಸಲ ನೋಡಿರಿ. ಅವ್ರು ವಾಟರ್ ಮಾರ್ಕ್ ಆಯಿತಾ ಇಲ್ವಾ ಅಂತ ನಿಮಗೆ ಇನ್ಶಾರ್ಟ್ ಅಂತ ನೀವು ವಿಡಿಯೋ ಪಕ್ಕದಲ್ಲಿ ಒಂದು ಬಲಗಡೆ ಸೈಡ್ ಬರುತ್ತೆ ನೋಡಿ, ಇನ್ಶಾರ್ಟ್ ಅಂತ ಬರುತ್ತಲ್ಲ, ಅದನ್ನ ರಿಮೂವ್ ಮಾಡಬೇಕು. ಅವರು ತುಂಬ ಜನದ ವೀಡಿಯೋಸ್ ನೋಡಿರಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಅವ್ರ ಚಾನಲಲ್ಲಿ ಆಯಿತಾ ಇಲ್ವಾ, ಅವ್ರ ವೀಡಿಯೋಗೆ ಯಾವ ಥರ ವ್ಯೂ ಬಂದೈತೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಯೂಟ್ಯೂಬ್ದು ರೂಲ್ಸ್ ಏನೈತೆ ಫಸ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನೀವೇನಾದರೂ ಆ ಥರ ಈ ವಿಡಿಯೋ ಆ ಥರ ಮಾಡ್ತೀರಿ, ಇಲ್ಲಾಂದರೆ ಸಿನಿಮಾದು ಒಂದು, ಇಲ್ಲಾಂದರೆ ಧಾರಾವಾಹಿದೋ ಯಾವುದಾದ್ರೂ ಹಾಕಿದ್ರೆ ಏನು ಮಾಡಿರಿ ಗೊತ್ತಾ? ಬರೀ ಒಂದು ಫೋಟೋ ಹಾಕಿ ಅದಕ್ಕೆ ನಿಮ್ಮದೇ ಆದ ಒಂದು ವಾಯ್ಸ್ ಕೊಡ್ರಿ, ನಿಮ್ಮದೇ ಆದ ಒಂದು ಎಡಿಟ್ ಮಾಡಿರಿ. ಆವಾಗ ಆ ಚಾನಲ್ ಏನೂ ಆಗೋದಿಲ್ಲ, ಆರಾಮಾಗಿ ಮಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ಅಲ್ಲಿಂದ ತಂದು ಇಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ತಪ್ಪೇನು ಮಾಡ್ತಾ ಇದ್ದೀರಿ ಅಂದರೆ, ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ಇನ್ಸ್ಟಾಗ್ರಾಮಲ್ಲಿ ತಂದು ವೀಡಿಯೋ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಆ ಥರ ಅಪ್ಲೋಡ್ ಮಾಡಬೇಡ್ರಿ. ಒಂದು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋ ನಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ. ಪ್ರಾಬ್ಲಮ್ ಆಗುತ್ತೆ. ಮತ್ತು ಆ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇಲ್ಲ ಬೇರೆ ಯಾರೋ ಒಂದು ವೀಡಿಯೋ ಮಾಡಿದ್ರೆ ಅದನ್ನು ಹಾಕೊಳ್ಳೋ ಹಾಗಿಲ್ಲ. ನಿಮ್ಮ ಸ್ವಂತ ಇರಬೇಕು ವೀಡಿಯೋ. ಅಲ್ಲಿ ಮೇಯ್ನ್ ಪಾಯಿಂಟ್ ಏನು ಅಂದರೆ, ನೀವೇನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ಲ, ಅದರಲ್ಲಿ ನಿಮ್ಮ ಫೇಸು ನಿಮ್ಮ ವಾಯ್ಸ್ ಇತ್ತು ಅಂದರೆ ಆ ಚಾನಲ್ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ನೀವು ಯಾವುದೇ ವೀಡಿಯೋ ಸಾಕಳ್ರಿ, ಅದರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಚಾನಲ್ಗೂ ಏನೇ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮಾಗಿ ಮಾನಿಟೈಸೇಷನ್ ಆನ್ ಆಗುತ್ತೆ. ನಿಮ್ಮ ಫೇಸ್ ಇರಬೇಕು, ನಿಮ್ಮ ವಾಯ್ಸ್ ಇರಬೇಕು, ನಿಮ್ಮ ಸ್ವಂತ ಎಡಿಟಿಂಗ್ ಇರಬೇಕು. ತಮ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ತಮ್ಲೈನು ಜನ ಓಪನ್ ಮಾಡಬೇಕು. ತಮ್ಲೈನ್ ನೋಡಿದ ತಕ್ಷಣ ಓಪನ್ ಮಾಡಬೇಕು. ಆ ಥರ ತಮ್ಲೈನ್ ಇರಲಿ. ತುಂಬ ಜನ ತಮ್ಲೈನ್ ಅಂದ್ರೇ ಏನು ಅಂತ ಗೊತ್ತಿರೋದಿಲ್ಲ. ಏನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ? ಫಸ್ಟು ಅದನ್ನ ಬೇರೆಯವ್ರ ವೀಡಿಯೋಸ್ ನೋಡಿ, ಬೇರೆಯವ್ರು ಯಾವ ಥರ ತಮ್ಲೈನ್ ಮಾಡವ್ರೆ ಅಂತ ಅದನ್ನು ನೋಡಿರಿ. ಏನೋ ಒಂದು ವೀಡಿಯೋಸ್ ಹಾಕೊಬಿಡ್ತೀರಾ, ಅದು ಅಪ್ಲೋಡ್ ಮಾಡಿಬಿಡ್ತೀರಾ, ತಮ್ಲೈನೇ ಇರೋದಿಲ್ಲ. ಅದು ವೀಡಿಯೋ ಮೇಲೆ ಒಂದು ಇದಿರಬೇಕು. ಆ ವಿಡಿಯೋ ಯಾವುದ್ರ ಬಗ್ಗೆ ಐತೆ ಅಂತ ಫಸ್ಟು ತಮ್ಲೈನ್ ನೋಡೇ ಜನ ಓಪನ್ ಮಾಡೋದು. ನೀವೇನಾದ್ರು ತಮ್ಲೈನೇ ಮಾಡಿಲ್ಲ ಅಂದರೆ ನಿಮ್ಮ ವೀಡಿಯೋಗೆ ವ್ಯೂ ಬರೋದಿಲ್ಲ. ಇದು ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ ಹೇಳ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ವೀಡಿಯೋ ಮಾಡ್ತೀರಾ, ಅಪ್ಲೋಡ್ ಮಾಡಿಬಿಡ್ತೀರಾ, ತಮ್ಲೈನ್ ಅಂತ ಏನು ಅಂದ್ರೇ ಗೊತ್ತಿಲ್ಲ. ನಾನು ತುಂಬ ಜನ ಲೈವ್ಗೆ ಏನಾದ್ರು ಹೋದಾಗ ಅಲ್ಲಿ ವೀಡಿಯೋ ಆನ್ ಮಾಡ್ತೀನಲ್ಲ, ಯಾಕೆ ನೀವು ತಮ್ಲೈನ್ ಏನು ಬರ್ದಿಲ್ಲ ಅಂದರೆ, ಹಾಗಂದ್ರೆ ಏನು ಅಂತ ನಮ್ಮನ್ನೇ ಕೇಳ್ತಾರೆ. ನಿಮ್ಗೆ ಏನಾರು ಆ ಥರ ಡೌಟ್ ಇತ್ತು ಅಂದರೆ ಬೇರೆಯವ್ರ ವೀಡಿಯೋಸ್ ನೋಡಿ ತಮ್ಲೈನ್ ಯಾವ ಥರ ಮಾಡ್ತಾರೆ, ಅವ್ರು ಯಾವ ಥರ ವೀಡಿಯೋಸ್ ಹಾಕವ್ರೆ, ಅವ್ರ ವೀಡಿಯೋ ಮೇಲೆ ಎಷ್ಟು ಹೆಡ್ಲೈನ್ಸಲ್ಲಿ ಬರೆದವ್ರೆ, ಆ ಹೆಡ್ಲೈನ್ಸಿಂದನೂ ಅವ್ರು ಮಾಡಿದಾರಲ್ಲ, ಹೆಡ್ಲೈನ್ಸ್ ಬರೆದಿದ್ದಾರಲ್ಲ, ಆ ವೀಡಿಯೋಗೂ ನೀವು ಮಾಡಿರೋ ವೀಡಿಯೋಗೂ ಮ್ಯಾಚ್ ಆಗುತ್ತಾ ಅದನ್ನೆಲ್ಲ ಚೆಕ್ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ನೀವು ಏನು ವೀಡಿಯೋ ಮಾಡಿದ್ದೀರಾ ಅದನ್ನು ತಮ್ಲೈನ್ ಬರೆಯೋದು ಅಂದರೆ ಹೆಡ್ಲೈನ್ಸಲ್ಲಿ ನಿಮ್ಮ ವೀಡಿಯೋ ಮೇಲೆ ಬರೆಯೋದು. ನೀವು ಫೋಟೋ ಹಾಕ್ತಿರಲ್ವಾ ಅದ್ರ ಮೇಲೆ ಬರೆಯೋದು. ಆವಾಗ ನಿಮ್ಮ ಜನ ಆವಾಗ ಅದು ನೋಡಿಬಿಟ್ಟೆ ನೀವು ಜನ ಓಪನ್ ಮಾಡೋದು. ನೀವೇನಾದರೂ ಏನು ತಮ್ಲೈನ್ ಬರ್ದಿಲ್ಲ, ಚೆನ್ನಾಗಿ ವೀಡಿಯೋಸ್ ಮಾಡಿರ್ತೀರ, ತಮ್ಲೈನೇ ಇಲ್ಲ ಅಂದರೆ ಆ ವಿಡಿಯೋ ಜನ ಓಪನ್ನೇ ಮಾಡೋದಿಲ್ಲ. ಅವ್ರು ಒಳಗಡೆ ಇರೋದು ಹೆಂಗೆ ಗೊತ್ತಾಗುತ್ತೆ ಜನಕ್ಕೆ? ನೀವು ಏನು ಹೆಡ್ಲೈನ್ಸಲ್ಲಿ ಬರೆದಿರ್ತೀರಲ್ವ, ತಮ್ಲೈನ್ ಮಾಡಿರ್ತೀರಲ್ಲ, ಆ ತಮ್ಲೈನ್ ನೋಡಿಬಿಟ್ಟೆ ಜನ ಓಪನ್ ಮಾಡೋದು. ಅದ್ರ ಬಗ್ಗೆ ಫುಲ್ಲು ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಬೇಕು, ನಾವು ಯಾವುದ್ರ ಬಗ್ಗೆ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಬೇಕು ಅಲ್ಲಿ. ಆವಾಗಲೇ ನಿಮ್ಮ ಚಾನಲ್ ನಿಮ್ಮ ವೀಡಿಯೋಸ್ ಓಪನ್ ಆಗೋದು. ಆಗ ವ್ಯೂ ಸ್ವಲ್ಪ ಜಾಸ್ತಿ ಬರೋದು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.